ನಿಮ್ಮ ನ್ಯೂಸ್ ಫಸ್ಟ್ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ನಲ್ಲಿ 2 ದಿನಗಳ ಕಾಲ ಪ್ರಾಪರ್ಟಿ ಹಬ್ಬ ಆಯೋಜನೆ ಮಾಡಿದೆ. ಇದು ಬೆಂಗಳೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ನಮ್ಮ ಈ ಎಕ್ಸ್ಪೋದಲ್ಲಿ ವಿ2 ಹೋಲ್ಡಿಂಗ್ಸ್ ಅವರು ಕೂಡ ಭಾಗಿಯಾಗಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಜೊತೆಗೆ ಅವರು ಒಂದು ಹೊಸ ಪ್ರಾಜೆಕ್ಟ್ ಅನ್ನ ನಿಮ್ಮ ಮುಂದೆ ತರ್ತಿದ್ದಾರೆ. ಆ ಪ್ರಾಜೆಕ್ಟ್ ನ ಸ್ಪೆಷಾಲಿಟಿ ಏನು, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಸಂಜಯ್, ಹೇಗೆ ಅನಿಸ್ತಾ ಇದೆ ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿರೋದು? ಚೆನ್ನಾಗಿದೆ. ಪ್ರಾಜೆಕ್ಟ್ ಎಲ್ಲ ತರದವರು ಇದ್ದಾರೆ. ಎಲ್ಲ ಪ್ಲಾಟ್ಸ್ ಇರ್ಬೋದು, ಅಪಾರ್ಟ್ಮೆಂಟ್ಸ್ ಎಲ್ಲರೂ ಮಾಡಿದ್ದಾರೆ. ಬಟ್ ಚೆನ್ನಾಗಿ ಬರ್ತಾ ಇದೆ ನಿನ್ನೆ ಇವತ್ತು ಎಲ್ಲ. ಸೊ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ ಮೈಸೂರು ರೋಡ್ ನಲ್ಲಿ. ಈ ಪ್ರಾಜೆಕ್ಟ್ ಬಂದು ಕೆಂಗೇರಿ ಮೆಟ್ರೋ ನಿಯರ್ ಬೈ ಬರುತ್ತೆ. ಜಸ್ಟ್ 800 ಮೀಟರ್ಸ್ ಮೆಟ್ರೋ ನಿಯರ್ ಬರುತ್ತೆ ಅಂಡ್ 450 ಮೀಟರ್ಸ್ ಬಸ್ ಟರ್ಮಿನಲ್ ಇಂದ ನಿಯರ್ ಇದೆ. ಜಸ್ಟ್ 450 ಮೀಟರ್ ಟು ದ ನ್ಯಾಷನಲ್ ಹೈವೇ ನಿಯರ್ ಬೈ ಇದೆ. ಸೊ ಇದು 2.25 ಏಕರ್ ಅಲ್ಲಿ 150 ಫ್ಲಾಟ್ಸ್ ಇದೆ. ಇದರಲ್ಲಿ ಕಾನ್ಫಿಗರೇಷನ್ 2 BHK, 3 BHK ಅಂಡ್ 4 BHK ಮಾಡ್ತಾ ಇದೀವಿ. ಒಂದು 50+ ಅಮ್ಯುನಿಟೀಸ್ ಕೂಡ ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಎಸ್, ಈ ತರ ನಡೀತಾ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದು ಉತ್ರಳ್ಳಿ ಹಾಗೂ ಕೆಂಗೇರಿ ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಸೊ ಕನೆಕ್ಟಿವಿಟಿ ಸಮಸ್ಯೆ ಇಲ್ಲ, ಬಿಕಾಸ್ ಮೆಟ್ರೋ ಹತ್ರದಲ್ಲೇ ಇದೆ, ಬಸ್ ಸ್ಟಾಪ್ ಹತ್ರದಲ್ಲೇ ಇದೆ, ಮೇನ್ ರೋಡ್ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇರೋದ್ರಿಂದ ಕನೆಕ್ಟಿವಿಟಿ ಪ್ರಾಬ್ಲಮ್ ಇಲ್ಲ. ಇನ್ 50+ ಅಮ್ಯುನಿಟೀಸ್ ಅಂತ ಹಾಕಿದಿರಾ. ಸುಮಾರು ಅಪಾರ್ಟ್ಮೆಂಟ್ ಗಳಲ್ಲಿ ಒಂದು ಅಮ್ಯುನಿಟೀಸ್ ಇರಲ್ಲ, ಅಮ್ಯುನಿಟೀಸ್ ಇದ್ರೂ ತುಂಬಾ ಕಮ್ಮಿ ಅಮ್ಯುನಿಟೀಸ್ ಇರುತ್ತೆ. ಸೊ ನೀವು 50+ ಅಮ್ಯುನಿಟೀಸ್, ಅಂದ್ರೆ ಅಷ್ಟು ನೀರಿನಿಲ್ಲ ಕೊಡ್ತಾ ಇದ್ದೀರಾ ಅಮ್ಯುನಿಟೀಸ್? ನಾನು ಬೇಸಿಕ್ ಅಮ್ಯುನಿಟೀಸ್ ಹೇಳ್ತೀನಿ. ಮೇನ್ ಅಮ್ಯುನಿಟೀಸ್ ನಾವು ಬ್ಯಾಸ್ಕೆಟ್ ಬಾಲ್ ಗ್ರೌಂಡ್ ಇದೆ, ಟ್ರೈಬಲ್ ಕೋರ್ಟ್ ಇದೆ, ಕ್ರಿಕೆಟ್ ಪಿಚ್, ಟೆನ್ನಿಸ್ ಕೋರ್ಟ್, ಆಂಪಿ ಥಿಯೇಟರ್ ಬರುತ್ತೆ. ಅದ್ಬಿಟ್ಟು ಅರೋಮಾ ಗಾರ್ಡನ್ ಅಂತ ಕ್ರಿಯೇಟ್ ಮಾಡಿದೀವಿ, ಹರ್ಬಲ್ ಗಾರ್ಡನ್ ಇದೆ. ಅದ್ಬಿಟ್ಟು ಬ್ಯೂಟಿಫುಲ್ 6000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸ್ ಇದೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ. ಅದರಲ್ಲಿ ರಿಸೆಪ್ಷನ್, ಲಾಬಿ, ಇಂಡೋರ್ ಗೇಮ್, ಯೋಗ, ಜಿಮ್, ಮಲ್ಟಿಪರ್ಪಸ್ ಹಾಲ್ ಇದೆಲ್ಲಾನು ಕೂಡ ಇದೆ. ಸ್ಕೇಟಿಂಗ್ ರಿಂಕ್ ಇರುತ್ತೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ. ಅಂಡ್ ಸುಮಾರು ಇನ್ನೂ ಒಂದು 30+ ಅಮ್ಯುನಿಟೀಸ್ ಇದೆ. ಎಸ್, ಈ ತರ ಇದೆ. ಟೋಟಲ್ ಇದು 10 ಫ್ಲೋರ್ಸ್ ಬರುತ್ತೆ ಬಿಲ್ಡಿಂಗ್. ಇದು G+9 ಫ್ಲೋರ್. ಆಲ್ ಸ್ಪೆಸಿಫಿಕೇಶನ್. ಕಾಮನ್ ಮಾಲ್ ಇರಲ್ಲ ನಮ್ಮ ಪ್ರಾಜೆಕ್ಟ್ ಅಲ್ಲಿ. ಮೇನ್ ಅದು ಕಾನ್ಸೆಪ್ಟ್ ನಮ್ದು. ಎಲ್ಲ ಈಸ್ಟ್ ನಾರ್ತ್ ಅಲ್ಲಿ ಪ್ರಿಫರ್ ಮಾಡ್ತಾರೆ ಕಸ್ಟಮರ್ಸ್ ಎಲ್ಲ. ಆಸ್ ಪರ್ ಕ್ಲೈಂಟ್ ವ್ಯೂ ನಾವು ವರ್ಕೌಟ್ ಮಾಡ್ತಾ ಇದೀವಿ ಪ್ರಾಜೆಕ್ಟ್ ಅಲ್ಲಿ. ಎಸ್, ಸಿಟಿ ಮಧ್ಯದಲ್ಲಿ, ಅದರಲ್ಲೂ ಮೇನ್ ರೋಡ್ ಪಕ್ಕದಲ್ಲೇ ಇಷ್ಟೊಂದು ಅಮ್ಯುನಿಟೀಸ್ ಎಲ್ಲ ಕೊಟ್ಟು ಇಷ್ಟು ಒಳ್ಳೆ ಅಪಾರ್ಟ್ಮೆಂಟ್ ನ ಕಟ್ಟಿದ್ದೀರಾ. ಅಂಡ್ ಲೋನ್ಸ್ ಬಗ್ಗೆ ಹೇಳ್ಬೋದಾ? ಬಿಕಾಸ್ ತುಂಬಾ ಜನಕ್ಕೆ ಕಂಪ್ಲೀಟ್ ಆಗಿ ಎಲ್ಲಾದ್ರೂ ಅಫೋರ್ಡ್ ಮಾಡಕ್ಕಾಗಲ್ಲ. ಕೆಲವೊಬ್ರು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಲೋನ್ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಲೋನ್ ಫೆಸಿಲಿಟಿ ಇದೆಯಾ? ಹೌದು, ಎಲ್ಲ ಆಲ್ ಲೀಡಿಂಗ್ ನ್ಯಾಷನಲೈಸ್ ಬ್ಯಾಂಕ್ಸ್ ಇಂದ ಕೂಡ ಅಪ್ರೂವಲ್ ಇದೆ. ಮಲ್ಟಿಪಲ್ ಬ್ಯಾಂಕ್ಸ್ ಟೈಅಪ್ ಇದ್ದಾರೆ ನಮ್ಮ ಜೊತೆ. ಅಪ್ ಟು 80% ವರೆಗೂ ಕೂಡ ಫಂಡ್ ಮಾಡ್ತಾರೆ ಬ್ಯಾಂಕ್ಸ್. ಸೊ ಆ ಒಂದು ಬೇಸ್ ಮೇಲೆ ನಡೀತಾ ಇದೆ. ಎಲ್ಲ ಸ್ಲ್ಯಾಬ್ ವೈಸ್ ಅಂತ ಪೇಮೆಂಟ್ಸ್ ನಮ್ಮ ಬ್ಯಾಂಕ್ ಇಂದ ರಿಲೀಸ್ ಮಾಡ್ತಾರೆ. ಎಲ್ಲ ಲೀಡಿಂಗ್ ಬ್ಯಾಂಕ್ ಇಂದನೂ ಇದೆ ಅಪ್ರೂವಲ್ಸ್ ಆಗುತ್ತೆ. ಈಗ ಮನೆ ತಗೊಳ್ಬೇಕು ಅಂತ ಅನ್ಕೊಂಡಾಗ ಡಾಕ್ಯುಮೆಂಟೇಶನ್ ಆಬ್ವಿಯಸ್ಲಿ ಎಲ್ಲರೂ ಅಬ್ಸರ್ವ್ ಮಾಡೋದು. ನಾವು ಈಗ ಯಾವುದೇ ಜಾಗ ತಗೋಬೇಕು ಅಂದ್ರೆ ಡಾಕ್ಯುಮೆಂಟೇಶನ್ ಬಗ್ಗೆ ಯೋಚನೆ ಮಾಡ್ತೀವಿ, ಬಿಕಾಸ್ ಮುಂದೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ. ಸೊ ವಿ2 ಹೋಲ್ಡಿಂಗ್ಸ್ ಅಲ್ಲಿ ಜಾಗ ಖರೀದಿ ಮಾಡಿದ್ರೆ, ಮನೆ ಖರೀದಿ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗಲ್ವಾ? 100% ಇರಲ್ಲ. ಯಾಕಂದ್ರೆ ನಾವೆಲ್ಲ ಇಂಚ್ ಟು ಇಂಚ್ ಡಾಕ್ಯುಮೆಂಟ್ ನಾವು ನೋಡಿರ್ತೀವಿ. ಎಲ್ಲ ಅಪ್ರೂವಲ್ಸ್ ತಗೊಂಡಿದೀವಿ. ಎಲ್ಲ ತರ BBMP ಅಪ್ರೂವ್ಡ್, ರೇರಾ ಅಪ್ರೂವ್ಡ್ ಇದೆ ಪ್ರಾಜೆಕ್ಟ್ ಇದು. ಅಂಡ್ ಇಟ್ಸ್ ಎ CCOC ಪ್ರಾಜೆಕ್ಟ್. ವಿಲ್ ಗೆಟ್ ಇಂಡಿವಿಜುವಲ್ ಖಾತಾ ಎಲ್ಲ ಅದ್ರ ಪ್ರಕಾರನೇ ಡಾಕ್ಯುಮೆಂಟೇಶನ್ ಇರುತ್ತೆ. ತುಂಬಾ ಇಂಡೆಪ್ತ್ ನಾವು ಚೆಕ್ ಮಾಡಿನೇ ನೆಕ್ಸ್ಟ್ ಸ್ಟೆಪ್ ಮಾಡ್ತಿರ್ತೀವಿ. ಸೊ ಇನ್ನು ಎಷ್ಟು, ಅಂದ್ರೆ ಟೋಟಲ್ ಎಷ್ಟು ಯೂನಿಟ್ಸ್ ಇದೆ, ಟೋಟಲ್ ಎಷ್ಟು ಫ್ಲಾಟ್ಸ್ ಗಳಿದೆ, ಅದ್ರಲ್ಲಿ ಇವಾಗ ಎಷ್ಟು ಅವೈಲಬಲ್ ಇದೆ? ಈಗ ಆಲ್ರೆಡಿ 60% ಸೋಲ್ಡ್, ಜಸ್ಟ್ 40% ಅವೈಲಬಲ್ ಇದೆ. ಈಗ 2, 3 ಅಂಡ್ 4 BHK ಮಿನಿಮಲ್ ಇದೆ, ನಡೀತಾ ಇದೆ. ಪ್ರೈಸಸ್ ಬಂದು ನಿಮ್ಗೆ 1 crore 10 lakh ಇಂದ 2 bedroom ಸ್ಟಾರ್ಟ್ ಆಗುತ್ತೆ. 3 bedroom ಬಂದು 1 crore 21 lakhs ಇಂದ ಸ್ಟಾರ್ಟ್ ಆಗುತ್ತೆ. ಈವನ್ ವಿ ಹ್ಯಾವ್ 4 BHK ಆಲ್ಸೋ. 2145 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಬ್ಯೂಟಿಫುಲ್ 4 BHK ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ. ಅದು ಕೂಡ ನಿಮಗೆ 1.84 crore ಇಂದ ಇದೆ ಪ್ರೈಸಸ್. ಸೊ ಆಲ್ರೆಡಿ 60% ಸೇಲ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಆಯ್ತು. ಯಾಕಂದ್ರೆ ಮೈನ್ ಮೆಟ್ರೋ ಕನೆಕ್ಟಿವಿಟಿ ವಿತಿನ್ 2 kilometers ಅಲ್ಲಿ ನಿಮ್ಗೆ ನೈಸ್ ರೋಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ನ್ಯಾಷನಲ್ ಹೈವೇ, ಮೆಟ್ರೋ ಎಲ್ಲ ನಿಯರ್ ಬೈ ಇರೋದ್ರಿಂದ ಆ ತರ ಇದೆ. ಅಂಡ್ ಪ್ರಾಜೆಕ್ಟ್ ಈಸ್ ಇನ್ ವೆರಿ ಗುಡ್ ಲೊಕೇಶನ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರಾಜೆಕ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕೆ ಅಂಡ್ ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿರೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಸಿಟಿ ಮಧ್ಯದಲ್ಲಿ ಅಂದ್ರೆ ಮೆಟ್ರೋ ಹತ್ರ ಇರಬೇಕು, ಬಸ್ ಸ್ಟಾಪ್ ಹತ್ರದಲ್ಲಿ ಇರಬೇಕು, ಎಲ್ಲಾ ರೀತಿ ಕನೆಕ್ಟಿವಿಟಿ ಇರಬೇಕು ಅಂತ ಜಾಗದಲ್ಲಿ ನಿಮ್ ಮನೆಗೆ ಬೇಕು ಅಂತ ನೋಡ್ತಾ ಇದ್ರೆ ನೀವು ತಪ್ಪದೆ ವಿ2 ಹೋಲ್ಡಿಂಗ್ಸ್ ಅವ್ರನ್ನ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಆದಷ್ಟು ಬೇಗ ಅವರ ವಜ್ರ ಎಲಿಗೆನ್ಸ್ ಅಪಾರ್ಟ್ಮೆಂಟ್ ನ ಭೇಟಿ ನೀಡಿ.